ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮುಯಿನ್. ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಪೇಪರಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು ಅಂದರೆ ಯಾವ ರೀತಿಯಲ್ಲಿ ನಾವು ಆನ್ಸರ್ ಬುಕ್ಲೆಟಲ್ಲಿ ಬರೀಬೇಕು ಮತ್ತು ಯಾವುದೆಲ್ಲ ಮಿಸ್ಟೇಕ್ಸ್ಗಳನ್ನು ನಾವು ಆನ್ಸರ್ ಬುಕ್ಲೆಟಲ್ಲಿ ಮಾಡಬಾರ್ದು, ಅದು ಮ್ಯಾಥಮೆಟಿಕ್ಸ್ ಪೇಪರು ಯಾವ ರೀತಿಯಲ್ಲಿ ಒಂದು ವಿದ್ಯಾರ್ಥಿ ಔಟ್ ಆಫ್ ಫುಟ್ ಬರಬೇಕು, ದಟ್ ಈಸ್ 80 ಔಟ್ ಆಫ್ 80 ಬರಬೇಕು ಅಂದರೆ ಅವನು ಕೀ ಆನ್ಸರ್ಸು ಪ್ರಕಾರ ಯಾವ ರೀತಿಯಲ್ಲಿ ಅವನು ಆನ್ಸರ್ ಬುಕ್ಲೆಟಲ್ಲಿ ಬರಿಬೇಕು ಅನ್ನೋದು ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಹಿಂದೆ ಇಲ್ಲಿ ಡಿಸ್ಪ್ಲೇನೂ ಕೂಡ ಆಗ್ಬೋದು ಯಾವ ರೀತಿಯಲ್ಲಿ ಮಕ್ಕಳು 80 ಔಟ್ ಆಫ್ 80 ತೆಗೆದಿದ್ದಾರೆ ಅನ್ನೋದು ಕೂಡ. ಇದು ಅಧಿಕೃತವಾಗಿ ನಿಮ್ಮ KSEAB ವೆಬ್ಸೈಟ್ ಪೋರ್ಟಲಲ್ಲಿ ಅಪ್ಲೋಡ್ ಆಗಿರುವಂಥದ್ದು ಬುಕ್ಲೆಟ್, ದಟ್ ಈಸ್ ದ ಫೋಟೋ ಕಾಪಿ ಆಫ್ ದ ಸ್ಟೂಡೆಂಟ್ ಹೂ ಹ್ಯಾಸ್ ಸೆಕ್ಯೂರ್ಡ್ 80 ಔಟ್ ಆಫ್ 80 ಇನ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್. ಸೊ ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಒಂದು ಸ್ಟೂಡೆಂಟ್ ಔಟ್ ಆಫ್ ಔಟ್ ತೆಗಿಬೇಕು ಅಂದರೆ ಅವನು ಬರಿಬೇಕು ಅಂತ. ಸೊ ನೋಡಿ, ಫಸ್ಟ್ ನಿಮ್ಮ ನೀಟ್ನೆಸ್ ತುಂಬ ಇಂಪಾರ್ಟೆಂಟ್. ನೀವು ಯಾವಾಗ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರಲ್ಲ, ಸೊ ನಿಮ್ಮ ಎಲ್ಲ ಪೆನ್ಸಿಲ್, ಪೆನ್ನು, ಸ್ಕೇಲ್ ಎಲ್ಲ ತೊಗೊಂಡೋಗಿರ್ತೀರ, ಮತ್ತು ನೀವು ಬರೆಯುವಾಗ ಬಾಲ್ ಡಾಟ್ ಪೆನ್ನಿಂದನೇ ಬರಿಬೇಕು. ಜೆಲ್ ಪೆನ್ ಯೂಸ್ ಮಾಡೋಂಗಿಲ್ಲ, ಬ್ಲ್ಯಾಕ್ ಆರ್ ಬ್ಲೂ ಪೆನ್ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ನೀವು ಪೆನ್ಸಿಲ್ ಮತ್ತು ಸ್ಕೇಲ್ ಅಂತೂ ಕ್ಯಾರಿ ಮಾಡಿರ್ತೀರ. ಇಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಯಾವ ರೀತಿಯಲ್ಲಿ ಬರ್ತಿದ್ದಾರೆ ಅಂತ. ಫಸ್ಟ್ ಮೇನ್ ಕ್ವಶನ್ನಲ್ಲಿ ನೋಡಿ, ಕ್ಲೀನಾಗಿ ಕ್ವಶನ್ ನಂಬರ್ 1 ಅನ್ನೋದು ಹಾಕೋದು ಒಂದು ಕಲಿಬೇಕು ನೀವು. ತುಂಬ ವಿದ್ಯಾರ್ಥಿಗಳಿಗೂ ಆನ್ಸರ್ ಗೊತ್ತಿದ್ರೂ ಕೂಡ ನಾವು ಸ್ಕೂಲಲ್ಲಿ ತುಂಬ ಸತಿ ನಾವು ಅಬ್ಸರ್ವ್ ಮಾಡಿದ್ದೀವಿ, ಆನ್ಸರ್ಸ್ ಬರ್ದಿರ್ತಾರೆ ಬಟ್ ಕ್ವಶನ್ ನಂಬರ್ಸೇ ಕರೆಕ್ಟಾಗಿ ಹಾಕಿರಲ್ಲ. ಗಡಿಬಿಡಿಯಲ್ಲಿ ಅಥವಾ ಅರ್ಜೆನ್ಸಿಯಲ್ಲಿ ಏನು ಮಾಡ್ತಾರೆ ಅಂದರೆ ಕ್ವಶನ್ ನಂಬರೇ ಬೇರೆ ಹಾಕಿರ್ತಾರೆ ಅಥವಾ ಕ್ವಶನ್ ನಂಬರ್ ಹಾಕದೇ ಮರ್ತಿರ್ತಾರೆ. ಆವಾಗ ನಿಮಗೆ ಖಂಡಿತವಾಗ್ಲೂ ಕೂಡ ಮಾರ್ಕ್ಸು ಕೊಡಲ್ಲ. ನೀವು ಎಷ್ಟೇ ಕರೆಕ್ಟಾಗಿ ಬರೆದಿದ್ರು ಕೂಡ ನೀವು ಕ್ವಶನ್ ನಂಬರ್ ಹಾಕಿಲ್ಲ ಅಂದರೆ ನಿಮ್ಗೆ ಅಲ್ಲಿ ಮಾರ್ಕ್ಸು ಸಿಗಲ್ಲ. ಆಮೇಲೆ ಇಲ್ಲಿ ಫಸ್ಟ್ ಕ್ವಶನ್ ಇದೆ. ಫಸ್ಟ್ ಕ್ವಶನ್ಗೆ ಆನ್ಸರ್ ನೋಡಿ ಅವ್ರು ಬರ್ದಿರೋಂಥದ್ದು ವಿತ್ ಆಪ್ಷನ್ ಬರಿಬೇಕು ನೀವು. ಆಪ್ಷನ್ ABCD 4 ಆಪ್ಷನ್ಸ್ ಇರುತ್ತೆ. ಈ 4 ಆಪ್ಷನಲ್ಲಿ ಯಾವ್ದು ಆಪ್ಷನ್ ಅಂತ ವಿತ್ ಆಪ್ಷನ್ ನೀವು ಆನ್ಸರು ಕೂಡ ಮುಂದೆ ಬರೀಬೇಕು. ನಿಮ್ಮ ಏನೆಲ್ಲ ವರ್ಕ್ ಇದೆ, ನೀವು ಆ ಎಲ್ಲ ವರ್ಕನ್ನು ರಫ್ ವರ್ಕ್ ಅಂತ ನಿಮಗೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ಸ್ಪೇಸ್ ಫಾರ್ ರಫ್ ವರ್ಕಲ್ಲಿ ನಿಮ್ಮ ಎಲ್ಲ ಕ್ಯಾಲ್ಕುಲೇಷನನ್ನು ಮಾಡಿಕೊಂಡು ನೀವು ಡೈರೆಕ್ಟ್ ಅಲ್ಲಿ ಆನ್ಸರ್ ಬರೀಬೇಕು. ನೀವೆಲ್ಲ ಅಲ್ಲೇ ಸ್ವಲ್ಪ ಮಕ್ಕಳು ಯಾವ ಥರ ಮಾಡ್ತಾರೆ ಅಂದರೆ ಎಲ್ಲ ಕ್ಯಾಲ್ಕುಲೇಷನ್ ಅಲ್ಲೇ ಸಾಲ್ವ್ ಮಾಡಿ ಆಮೇಲೆ ಫೈನಲ್ ಆನ್ಸರ್ ಬರೆದು ಅದಕ್ಕೆ ಬಾಕ್ಸ್ ಹಾಕ್ತಾರೆ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ಟೈಮ್ ಎಳೆಯುತ್ತೆ, ಮತ್ತು ವ್ಯಾಲ್ಯೂಯೇಟರ್ ಕರೆಕ್ಷನ್ ಮಾಡುವಾಗ ಅವನು ಎಲ್ಲ ಸ್ಟೆಪ್ಸನ್ನು ನೋಡಿ ಆಮೇಲೆ ಫೈನಲ್ ಆನ್ಸರ್ಗೆ ಹೋಗಬೇಕು. ಬಿಕಾಸ್ ವ್ಯಾಲ್ಯೂಯೇಷನ್ ಮಾಡುವಾಗ ಅವನಿಗೆ ಕೀ ಆನ್ಸರ್ಸ್ ಕೊಟ್ಟಿರ್ತಾರೆ ಪಕ್ಕದಲ್ಲಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದ್ರಿಂದ ಡೈರೆಕ್ಟ್ ಆಪ್ಷನ್ ವಿತ್ ಆನ್ಸರ್ ಇದ್ದರೆ ಆರಾಮಾಗಿ ಅವರು ವ್ಯಾಲ್ಯೂಯೇಟ್ ಮಾಡ್ಬೋದು ಮತ್ತು ಆನ್ಸರ್ ಬರ್ಬೋದು. ಸೊ ಟು ಅಟ್ರಾಕ್ಟ್ ದ ವ್ಯಾಲ್ಯೂಯೇಟರ್, ಡೋಂಟ್ ಕೀಪ್ ಆನ್ ರೈಟಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಎಲ್ಲ ಕತೆ ಬರ್ಕೊಂಡು ಸಾಲ್ವ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ ಸ್ಪೇಸ್ ಫಾರ್ ರಫ್ ವರ್ಕ್ ಕೊಟ್ಟಿದ್ದಾನಲ್ಲ ಅಲ್ಲಿ ಸಾಲ್ವ್ ಮಾಡಿಕೊಂಡು ಡೈರೆಕ್ಟ್ ಆನ್ಸರ್ ಬರೀರಿ. ಆಮೇಲೆ ನೋಡಿ, ಅಂಡರ್ಲೈನ್ ಮಾಡಿ. ಆಫ್ಟರ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಯು ಹ್ಯಾವ್ ಟು ಅಂಡರ್ಲೈನ್ ವಿತ್ ದ ಪೆನ್ಸಿಲ್. ಒಂದು ಯಾವ ರೀತಿಯಲ್ಲಿ ಒಂದೊಂದು ಕ್ವಶನ್ ಆಗಿದ ತಕ್ಷಣ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಸರ್ ನಮ್ಮ ಹತ್ರ ಟೈಮೇ ಸಿಗಲ್ಲ ಸರ್ ಮ್ಯಾಥ್ಸಲ್ಲಿ, ಅಂಡರ್ಲೈನ್ ಮಾಡ್ಕೊಂಡು ಕೂತ್ಕೋಬೇಕಾ ಸರ್? ಇಲ್ಲ, ಅವಶ್ಯಕತೆ ಇಲ್ಲ. ನಿಮಗೆ ಟೈಮ್ ಇದ್ದರೆ ಎಲ್ಲ ಬರೆದು ನೀವು ಆರಾಮಾಗಿ ಕೂತಿದ್ದೀರಾ ಅಂದಾಗ ಆವಾಗ ಪೆನ್ಸಿಲ್ ಮತ್ತು ಸ್ಕೇಲ್ ತೊಗೊಂಡು ಅಂಡರ್ಲೈನ್ ಮಾಡಿ. ಆಮೇಲೆ ಒಂದು ಆಪ್ಷನ್ ಬರ್ದಿದ ತಕ್ಷಣವೇ ಕೂತ್ಕೊಂಡು ಪೆನ್ಸಿಲ್ ಮತ್ತು ಸ್ಕೇಲಲ್ಲಿ ಸರ್ ಹೇಳಿದ್ರು ಲೈನ್ ಅಂಡರ್ಲೈನ್ ಮಾಡಬೇಕು, ಎಲ್ಲದನ್ನು ಕೂಡ ಒಂದು ಕ್ವಶನ್ ಆಗಿದ ತಕ್ಷಣ ಒಂದು ಲೈನಲ್ಲಿ ಅಂಡರ್ಲೈನ್ ಮಾಡಬೇಕು ನಾವು ಪೆನ್ಸಿಲಲ್ಲಿ ಅನ್ನೋದು ಆ ಥರನೂ ಕೂಡ ಅನ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಆವಾಗ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ನೋಡಿ, ಅದೇ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಎಲ್ಲ ಕ್ವಶನ್ಸನ್ನು ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಇಲ್ಲಿ ಬರ್ದಿದ್ದಾರೆ ಅಂತ. 8 ಕ್ವಶನ್ನು ಕೂಡ ಅದೇ ರೀತಿಯಲ್ಲಿ ಬರ್ದಿದ್ದಾರೆ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ಗೆ ನಾವು ಬಂದಾಗ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿಯಲ್ಲಿ ಬರ್ದಿದ್ದಾರೆ ಅಂದರೆ ನೋಡಿ, ಅಲ್ಲಿ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 1 ಅನ್ನೋದನ್ನು ಬ್ರ್ಯಾಕೆಟ್ ಅಥವಾ ಇದು ಬಾಕ್ಸಲ್ಲಿ ಹಾಕಿದ್ದಾರೆ. ಆನ್ಸರ್, ಮೇನ್ ಆನ್ಸರ್ ಏನಿದೆ ಅದನ್ನು ಬಾಕ್ಸ್ ಮಾಡಿ ಹೈಲೈಟ್ ಮಾಡಿದ್ದಾರೆ. ನೀವು ಕೂಡ ಅಷ್ಟೇ, ನಿಮ್ಮ ಫೈನಲ್ ಆನ್ಸರ್ ಏನು ಬಂದಿರುತ್ತೆ ಅದನ್ನು ಕ್ಲೀನಾಗಿ ಪೆನ್ಸಿಲಲ್ಲಿ ಬಾಕ್ಸ್ ಹಾಕಿ ಹೈಲೈಟ್ ಮಾಡಬೇಕು. ಏನಕ್ಕಂದರೆ ಆನ್ಸರ್ ಎದ್ದು ಕಾಣಬೇಕು. ಆವಾಗ ವ್ಯಾಲ್ಯೂಯೇಟರ್ ಎಲ್ಲ ನಿಮ್ಮ ಕತೆ ಪುರಾಣ ನೋಡಲ್ಲ, ನಿಮ್ಗೆ ಬೇಕಾಗಿರೋದು ಆನ್ಸರನ್ನು ನೋಡಿ ಅವರು ನಿಮಗೆ ಮಾರ್ಕ್ಸು ಕೊಡ್ತಾರೆ. ಅದೇ ರೀತಿಯಲ್ಲಿ ನೀವೆಲ್ಲ 1 ಮಾರ್ಕ್ಸ್ ಕ್ವಶನ್ ನೋಡ್ಬೋದು ಯಾವ ರೀತಿಯಲ್ಲಿ ಬರ್ದಿದ್ದಾರೆ ಅಂತ. ದ ಪ್ರೊಬಬಿಲಿಟಿ ಆಫ್ ಅನ್ ಇಂಪಾಸಿಬಲ್ ಈವೆಂಟ್ ಈಸ್ 0. ನೀವು ಡೈರೆಕ್ಟ್ 0 ಬದಲು ಮಾರ್ಕ್ಸ್ ಬರುತ್ತೆ, ಬರಲ್ಲ ಅಂತ ಹೇಳ್ತಿಲ್ಲ. ಬಟ್ ದ ಗುಡ್ ಇಂಪ್ರೆಷನ್ ಏನಿದೆ ಅಂದರೆ ಯಾವಾಗ ನೀವು ಸೆಂಟೆನ್ಸ್ ಬರೆದು ಲಾಸ್ಟಲ್ಲಿ 0 ಅನ್ನೋದನ್ನು ಹೈಲೈಟ್ ಮಾಡ್ತೀರಾ ಆವಾಗ. ಅದೇ ರೀತಿಯಲ್ಲಿ 1 ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್ ಅಂತ ಏನಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಅದೇ ರೀತಿಯಲ್ಲಿದೆ. 1 ಸೊಲ್ಯೂಷನ್ ಆರ್ ಯೂನಿಕ್ ಸೊಲ್ಯೂಷನ್ ಅಂತ ಎರಡನ್ನೂ ಕೂಡ ಬರೆದು ಅಂಡರ್ಲೈನ್ ಮಾಡಿದ್ರೆ ಒಳ್ಳೆಯದು. ಅದೇ ರೀತಿಯಲ್ಲಿ ಕ್ವಶನ್ ನಂಬರ್ 15 ನೀವು ನೋಡಿದ್ರು ಕೂಡ ಫೈನಲ್ ಆನ್ಸರ್ ಎಕ್ಸ್ ವ್ಯಾಲ್ಯೂ ಕಂಡಿಡಿದು ಲಾಸ್ಟಲ್ಲಿ ದೇರ್ ಫೋರ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಆರ್ 0 ಆ್ಯಂಡ್ -2. ತುಂಬ ಮಕ್ಕಳು ಎಕ್ಸ್ ವ್ಯಾಲ್ಯೂ ಕಂಡಿಡ್ದಿರ್ತಾರೆ ಬಟ್ ಅಲ್ಲೇ ಬಿಟ್ಟಿರ್ತಾರೆ, ಫೈನಲ್ ಲೈನ್ ಬರ್ದಿರಲ್ಲ ನೋಡಿ. ಔಟ್ ಆಫ್ ಔಟ್ ಸ್ಕೋರ್ ಮಾಡೋ ಮಕ್ಕಳು ಈ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು.
ಏನೋ ನಾನು ಸುಮ್ಮನೆ ಪಾಸ್ ಆಗಬೇಕು ಅನ್ನೋ ಮಕ್ಕಳು ಏನೋ ಬರೆದು ಆನ್ಸರ್ ಬರೆದಿದ್ರೆ ಸಾಕು, ಎಲ್ಲೋ ಹುಡುಕ್ಬಿಟ್ಟು ನಾವೇ ಮಾರ್ಕ್ಸ್ ಕೊಟ್ಟಿರ್ತೀವಿ. ಬಟ್ 80 ಔಟ್ ಆಫ್ 80 ಬರಬೇಕು ಅಂದರೆ ಈವನ್ ಅ ಸ್ಮಾಲ್ ಮಿಸ್ಟೇಕ್ ವಿಲ್ ಬಿ ಟೇಕನ್ ಆ್ಯಸ್ ಅ ಬಿಗ್ ಒನ್, ಅಥವಾ ಚಾನ್ಸಸ್ ಆಫ್ ರೆಡ್ಯೂಸಿಂಗ್ ದ ಮಾರ್ಕ್ಸ್, ಹಾಫ್ ಮಾರ್ಕ್ಸ್, 1 ಮಾರ್ಕ್ಸ್ ಕಟ್ ಮಾಡ್ಬೋದು ಅಲ್ಲಿ. ಸೊ ದಯವಿಟ್ಟು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಸಾಲ್ವ್ ಮಾಡಿ ಮತ್ತು ಆನ್ಸರನ್ನು ಬರೀರಿ. ಅದೇ ರೀತಿಯಲ್ಲಿ ಥರ್ಡ್ ಮೇನ್ಗೆ ಬಂದಾಗ ನೀವು 1 ಮಾರ್ಕ್ಸ್ ಕ್ವಶನ್ ಆಗಿದ ತಕ್ಷಣ ನಿಮಗೆ ಬರುವಂಥದ್ದು 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನ್ನು ಕೂಡ ಯಾವ ರೀತಿಯಲ್ಲಿ ಬರೆದಿದ್ದಾರೆ ಅನ್ನೋದನ್ನು ಕೂಡ ನೀವು ಈ ಡಿಸ್ಪ್ಲೇಯಲ್ಲಿ ಹಿಂದೆ ಬರ್ತಿದೆ, ಅದನ್ನು ಕೂಡ ನೋಡ್ಬೋದು. ಆಮೇಲೆ ನೋಡಿ 18th ಕ್ವಶನ್, ಪ್ರೂವ್ ದಟ್ 6+√2 ಇಸ್ ಎನ್ ಇರ್ರಾಷನಲ್. ನೀವು ತುಂಬ ಜನ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬೇರೆ ಥರ ಬರೆದಿರ್ತಾರೆ, ಸ್ವಲ್ಪ ಸ್ಕೂಲ್ಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ಸಿರ್ತಾರೆ. ಇಲ್ಲಿ ನೋಡಿ ಕೀ ಆನ್ಸರ್ಸ್ ಮತ್ತು ಎಕ್ಸಾಮಲ್ಲಿ ಲಾಸ್ಟ್ ಇಯರ್ ಮಾರ್ಕ್ಸ್ ಕೊಟ್ಟಿರೋದು, ಎಷ್ಟು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಮತ್ತು ಫೈನಲ್ ಲಾಸ್ಟಲ್ಲಿ ಆನ್ಸರ್ ಏನು ಬರೀಬೇಕು, ಈ 2 ಲೈನ್. ಬಟ್ ವಿ ನೋ ದಟ್ √2 ಇಸ್ ಎನ್ ಇರ್ರಾಷನಲ್ ನಂಬರ್, ದೇರ್ ಫೋರ್ 6+√2 ಈಸ್ ಆಲ್ಸೋ ಎನ್ ಇರ್ರಾಷನಲ್ ನಂಬರ್ ಅಂತ ನೀವು ಬರೀತೀರ. ಈ ಲೈನ್ಸ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್ ಇದೆ, ಆನ್ಸರ್ ಬರುತ್ತೆ, ಆ ಆನ್ಸರನ್ನು ಹೈಲೈಟ್ ಮಾಡ್ತೀರಾ, ಬಾಕ್ಸಲ್ಲಿ ಹಾಕ್ತೀರಾ. ನೆಕ್ಸ್ಟ್ ಫ್ಯಾಕ್ಟರೈಸೇಷನ್ ಅಷ್ಟೇ. ಫ್ಯಾಕ್ಟರೈಸೇಷನ್ ಎಕ್ಸ್ ವ್ಯಾಲ್ಯೂ ಬಂದಾಗ ನಿಮಗಿಲ್ಲಿ ಎಕ್ಸ್ ವ್ಯಾಲ್ಯೂ -6 ಮತ್ತು ಎಕ್ಸ್ ವ್ಯಾಲ್ಯೂ -2 ಅಂತ ಏನು ಬಂದಿದೆ, ಇದನ್ನು ಕೂಡ ಬಾಕ್ಸ್ ಮುಖಾಂತರ ಹಾಕಿ ನೀವು ಫೈಂಡ್ ಔಟ್ ಮಾಡಿರ್ತೀರ. ಆರ್ ಕ್ವಶನ್ ಕೊಟ್ಟಿರಿ, ಇಫ್ ಯು ಆರ್ ರೈಟಿಂಗ್ ದ ಆರ್ ಕ್ವಶನ್ ಆಲ್ಸೋ ನೋಡಿ, ಆರ್ ಅಂತ ಹಾಕಿಬಿಟ್ಟು ಬ್ರ್ಯಾಕೆಟಲ್ಲಿ ಆರ್ ಕ್ವಶನ್ನು ಕೂಡ ಬರಿಬೋದು. ಬಟ್ ಎರಡಕ್ಕೂ ಒಂದೇ ಮಾರ್ಕ್ಸ್. ಆ್ಯಂಡ್ ಔಟ್ ಆಫ್ ಔಟ್ ಸ್ಕೋರ್ ಮಾಡೋ ಮಕ್ಕಳು ದಯವಿಟ್ಟು ನಿಮ್ಮ ಆರ್ ಕ್ವಶನ್ಸನ್ನು ನಿಮಗೆ ತುಂಬ ಈಸಿ ಇದೆ, ಅಲ್ಲೇ ಬರ್ತಿದೆ ಅಂದರೆ ಅಲ್ಲೇ ಮಾಡಿ, ನೋ ಪ್ರಾಬ್ಲಮ್. ಬಟ್ ಇಫ್ ದ 2 ಮಾರ್ಕ್ಸ್ ಇದ್ದಾಗ ಅಲ್ಲೇ ಮಾಡ್ಬೋದು. ಬಟ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಅಥವಾ 5 ಮಾರ್ಕ್ಸ್ ಕ್ವಶನ್ ಇದ್ದಾಗ ಎಲ್ಲ ಆರ್ ಕ್ವಶನ್ಸನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ. ಫಸ್ಟ್ ನೀವು ಅಟೆಂಡ್ ಆಲ್ ದ ಕ್ವಶನ್ಸ್, ಮತ್ತು ಟೈಮ್ ಇದ್ದಾಗ ನೀವು ಆರ್ ಕ್ವಶನ್ಸನ್ನು ಎಲ್ಲ ಬರೀರಿ, ಏನೂ ಪ್ರಾಬ್ಲಮ್ ಆಗಲ್ಲ. ಯಾವಾಗ ನಿಮಗೆ ಟೈಮ್ ಇದ್ದಾಗ ಲಾಸ್ಟಲ್ಲಿ ನೀವು ಅದನ್ನು ಬರಿಬೋದು. ಕ್ವಶನ್ ನಂಬರ್ 21 ಕೂಡ ನೀವು ನೋಡ್ಬೋದು. ನೋಡಿ, ಫಸ್ಟ್ ಗಿವನ್ ಎಷ್ಟು ಕ್ಲೀನಾಗಿ ಬರೆದಿದ್ದಾರೆ, ಆಮೇಲೆ ಏನು ಫೈಂಡ್ ಔಟ್ ಮಾಡಬೇಕು ಅಂತಲೂ ಕೂಡ ಬರೆದು ಅಂಡರ್ಲೈನ್ ಮಾಡಿ, ಆಮೇಲೆ S20 ಫೈಂಡ್ ಔಟ್ ಮಾಡಿ ಅದನ್ನು ಬ್ರ್ಯಾಕೆಟು ಕೂಡ ಹಾಕಿದ್ದಾರೆ. ನೆಕ್ಸ್ಟು ನಿಮಗೆ ಅದೇ ಕ್ವಶನ್ ನಂಬರ್ 22 ಅಲ್ಲಿ ಇಲ್ಲಿ ಸ್ಕ್ಯಾನ್ ಮಾಡಿರೋದು ಕಾಪೀಸು ಅಕ್ಕಪಕ್ಕ ಬಂದಿದೆ. ಆಮೇಲೆ ನಮಗೆ ಬುಕ್ಲೆಟ್ ಈ ಥರ ಕೊಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ನಾರ್ಮಲ್ ಬುಕ್ಲೆಟೇ ಇರುತ್ತೆ. ಬಟ್ ಇದು ಸ್ಕ್ಯಾನ್ ಮಾಡಿರೋದ್ರಿಂದ ನಿಮಗೆ ಈ ಥರ ಲ್ಯಾಂಡ್ಸ್ಕೇಪಲ್ಲಿ ನಿಮಗೆ ಬರ್ತಿದೆ. ಆಮೇಲೆ ನೋಡಿ, ಥಿಯರಮು ಕೂಡ ಯಾವ ರೀತಿಯಲ್ಲಿ ಬರೆದಿದ್ದಾರೆ, ಆಮೇಲೆ ಥಿಯರಮ್ ಬರೆದಿದ ತಕ್ಷಣ ಯಾವ ರೀತಿಯಲ್ಲಿ ಆನ್ಸರನ್ನು ಫೈನಲ್ ಆಗಿ ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ ಇರೋದಿಲ್ಲಿ, ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ ಇದೆ. ಸೊ ಆ್ಯಂಗಲ್ AOB 100 ಡಿಗ್ರಿ ನಿಮಗೆ ಸಿಕ್ಕಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 23 ಕೂಡ ಅಷ್ಟೇ, XYZ ಫೈಂಡ್ ಔಟ್ ಮಾಡಿರೋಂಥದ್ದು. ಫೈಂಡ್ ಔಟ್ ಮಾಡಿದ ತಕ್ಷಣವೇ ಎಷ್ಟು ಕ್ಲೀನಾಗಿ ಬರ್ತದೆ ನೋಡಿ. ಅಬ್ಸರ್ವ್ ಮಾಡಬೇಕು ನೀವು. ಈ ವಿಡಿಯೋ ನಾನು ಏನಕ್ಕೆ ಮಾಡಿದ್ದೀನಿ ಅಂದರೆ, ಆ ಬುಕ್ಲೆಟಲ್ಲಿ ಏನಿದೆ ಅನ್ನೋದು ನಿಮ್ಮನ್ನ ತೋರಿಸ್ಲಿಕ್ಕೆ ಹಾಕಿರೋಂಥದ್ದು. ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಯಾವ ರೀತಿಯಲ್ಲಿ ಬರೆದಿದ್ದಾರೆ, ಸ್ಪೇಸ್ ಫಾರ್ ರಫ್ ವರ್ಕನ್ನು ಯಾವ ರೀತಿಯಲ್ಲಿ ಯುಟಿಲೈಸ್ ಮಾಡಿದ್ದಾರೆ. ನಿಮಗೂ ಇದೇ ರೀತಿಯಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಎಲ್ಲ ಬಂದು ನೀವು ಕೂಡ ಔಟ್ ಆಫ್ ಔಟ್ ತೆಗಿಬೇಕು, ನಿಮಗೂ ಕೂಡ 80 ಔಟ್ ಆಫ್ 80 ಬರಬೇಕು ಅಂತ ನನ್ನ ಆರೈಕೆ ಇಲ್ಲಿಂದನೇ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 24 ನೀವು ನೋಡ್ಬೋದು, ಯಾವ ರೀತಿಯಲ್ಲಿ ನೀವು ಅವರು ಡಯಾಗ್ರಾಮನ್ನು ಬಿಡಿಸಿ ಆಮೇಲೆ ಅದನ್ನು ಬರೆದಿದ್ದಾರೆ. ಆಮೇಲೆ ಅದೇ ಪೇಪರಲ್ಲಿ ನೀವು ಆನ್ಸರ್ ಬರೀತಾನೆ, ಮಧ್ಯದಲ್ಲಿ ಅಲ್ಲೂ ಈ ಕಡೆ 2 ಸೈಡು ಬರೀತಿದ್ದೀರಾ ಅಂದಾಗ ಒಂದು ಚಿಕ್ಕದಾಗಿ ಒಂದು ಲೈನನ್ನು ಹಾಕಿ, ಪೆನ್ಸಿಲ್ ಯೂಸ್ ಮಾಡಿ. ಆಲ್ವೇಸ್ ಯೂಸ್ ಪೆನ್ಸಿಲ್ ಆ್ಯಂಡ್ ಸ್ಕೇಲ್. ನೀವು ಕೈಯಲ್ಲೇ ಡೈರೆಕ್ಟ್ ಹಾಕಕ್ಕೆ ಹೋದರೆ ನಿಮಗೆ ಕ್ಲೀನಾಗಿ ಆನ್ಸರ್ ಬರಲ್ಲ. ಸೊ ಇದೇ ರೀತಿಯಲ್ಲಿ ಎಲ್ಲ ಕ್ವಶನ್ಸನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಕ್ವಶನ್ಸನ್ನು ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಬರೆದಿದ್ದಾರೆ. ಆಮೇಲೆ ನೋಡಿ, ಪ್ರೂಫ್ ದಟ್ ಕ್ವಶನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿಯಲ್ಲಿ ಪ್ರೂಫ್ ದಟ್ ಬರೆದಿದ್ದಾರೆ ಅಂತ. ಸೈಡಲ್ಲಿ ನೋಡಿ, ಎಲ್ಲ ಐಡೆಂಟಿಟೀಸ್ ಬರೀಲೇಬೇಕು. ನಾನು ತುಂಬ ಸತಿ ಹೇಳ್ತೀನಿ, ಡೈರೆಕ್ಟ್ ಆನ್ಸರ್ ನೀವು ಬರೀಬಹುದು, ನಿಮಗೆ ಡೈರೆಕ್ಟ್ ಸ್ಟೆಪ್ಸ್ ಮಾಡೋಕ್ಕೆ ಹೋಗಬೇಡಿ. ಅದ್ರ ಪಕ್ಕದಲ್ಲಿ ಏನಕ್ಕೆ ಬಂತು ಅಲ್ಲಿ ನೋಡಿ, A+B² = A² + B² + 2AB. ನೀವು ಇದನ್ನು ಬರೀಲೇಬೇಕು. ನೀವು ಇದನ್ನು ಬರ್ದಿಲ್ಲ ಅಂದರೆ ನಿಮ್ಮ ಚಾನ್ಸಸ್ ಆಫ್ ರಿಡ್ಯೂಸಿಂಗ್ ದ ಮಾರ್ಕ್ಸ್ ಇರ್ಬೋದು. ಮಾರ್ಕ್ಸ್ ಕಟ್ ಮಾಡಲ್ಲ ನನ್ನ ಪ್ರಕಾರ, ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಏನೂ ಮಾರ್ಕ್ಸ್ ಬರಲ್ಲ. ಬಟ್ ಪರ್ಫೆಕ್ಷನ್ ಯಾವಾಗಿರುತ್ತೆ ಹೇಳಿ, ನೀವು ಯಾವಾಗ ಏನೂ ರೀಸನ್ ಕೊಡದಲ್ಲೇ ನೀವು ಅವನು ಕೇಳಿದಾನೆ ಅಂತ ಬರಿಬೇಕು ಅಷ್ಟೇ. ಅದರಲ್ಲಿ ಏನೇನು ಬರುತ್ತೆ ಆ ಟಾಪಿಕ್ಸನ್ನು ನೀವು ಅಲ್ಲಿ ಬರೀಬೇಕು. ಆಮೇಲೆ ನೋಡಿ, ಅಲ್ಲಿ ಅವರೇ ಪೆನ್ಸಿಲಲ್ಲಿ ಇದು ಮಾಡಿ sin² + cos² = 1 ಐಡೆಂಟಿಟಿನೂ ಕೂಡ ಬರೆದಿರಬೇಕು, ಮತ್ತು ನಿಮ್ಗೆ ಅದು ಆನ್ಸರು ಕೂಡ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಲ್ಲಿ ನಿಮಗೆ ನೆಕ್ಸ್ಟ್ ನೀವೆಲ್ಲ ಸಾಲ್ವ್ ಮಾಡ್ಕೊಂಡು ಹೋದರೆ ಎಲ್ಲ ಪ್ರಾಬ್ಲಮ್ಸನ್ನು ನೋಡಿ, ಎಲ್ಲ ಡಯಾಗ್ರಾಮ್ ಬಿಡಿಸಿ, ಯಾವ ರೀತಿಯಲ್ಲಿ ಸೆಕ್ಷನ್ ಫಾರ್ಮುಲಾ 2:3 ಅಂತ ಕೊಟ್ಟಿದ ತಕ್ಷಣವೇ ಒಂದು ಲೈನ್ ಡ್ರಾ ಮಾಡಿಕೊಂಡು ಅವರೇ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಬರೆದಿದ್ದಾರೆ. ನೆಕ್ಸ್ಟು
ನಿಮಗೆ ಮೀನ್ ಮೋಡ್ ಏನಿದೆ ಆ ಪ್ರಾಬ್ಲಮ್ಸಲ್ಲಿ ಮೀನ್ ಎಷ್ಟು ಚೆನ್ನಾಗಿ ಕಂಡುಹಿಡಿದಿದ್ದಾರೆ, ಬಾಕ್ಸ್ ಹಾಕಿದ್ದಾರೆ. ಫೈನಲ್ ಆನ್ಸರ್ ಬಂದಿದ ತಕ್ಷಣವೇ ಬಾಕ್ಸ್ ಹಾಕಿದ್ದಾರೆ, ಎಲ್ಲ ಕೌಂಟ್ ಮಾಡಿ ಬರೆದಿದ್ದಾರೆ. ಸೊ ಈ ರೀತಿಯಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಆನ್ಸರನ್ನು ಬರಿಬೇಕು. ನೆಕ್ಸ್ಟ್ ಥಿಯರಮ್ಸ್ ಆಗಿರಲಿ ಮತ್ತು ಬೇರೆ ನ್ಯೂಮರಿಕ್ ಇದು ಕ್ವಶನ್ಸ್ ಆಗಿರಲಿ, ಗ್ರಾಫ್ ನೋಡಿ. ಆಲ್ವೇಸ್ ಗ್ರಾಫಲ್ಲಿ ತುಂಬ ಜನ ಗಜಿ ಬಿಜಿ ಮಾಡಿರ್ತಾರೆ ಟು ಫೈಂಡ್ ಔಟ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್. ಗ್ರಾಫ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡುವಾಗ ನಿಮಗೆ ನೋಡಿ, ಒಂದು ಕಡೆ ಒಂದು ಈಕ್ವೇಷನ್ ಬರ್ಕೋಬೇಕು, ಇನ್ನೊಂದು ಕಡೆ ಇನ್ನೊಂದು ಈಕ್ವೇಷನ್ ಬರ್ಕೊಂಡು ಕ್ಲೀನಾಗಿ ಆ ವ್ಯಾಲ್ಯೂಸ್ ಆ ಕಡೆ 1 2 3 ಅಂತ ಹಾಕೊಂಡವ್ರೆ, ಈ ವ್ಯಾಲ್ಯೂಸ್ 1 2 3 ಅಂತ ಹಾಕೊಂಡವ್ರೆ. ಫೈನಲ್ ಸೊಲ್ಯೂಷನ್ ಕೂಡ ಕಂಡುಹಿಡಿದಾರೆ. ದಟ್ ಈಸ್ x = 2, y = 3 ಅಂತ. ಆಮೇಲೆ ಸ್ಕೇಲು ಕೂಡ ಅಲ್ಲೇ ಬರ್ದವ್ರೆ. ಸ್ಕೇಲ್ x axis = 1 centimeter 1 unit, y axis 2 centimeter = 1 unit. ನೀವು ಗ್ರಾಫ್ ಶೀಟ್ ಮೇಲೇನು ಬರಿಬೋದು ಅಥವಾ ಇಲ್ಲೂ ಕೂಡ ಇದನ್ನು ಬರಿಬೋದು. ಬಟ್ ಸ್ಕೇಲ್ ಬರೆಯೋದು ವೆರಿ ಇಂಪಾರ್ಟೆಂಟ್. ಸ್ಕೇಲ್ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಗ್ರಾಫನ್ನು ಇಲ್ಲಿ ಬರಲ್ಲ, ನಿಮಗೆ ಲಾಸ್ಟ್ ಪೇಜಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ನೀವು ಗ್ರಾಫನ್ನು ಡ್ರಾ ಮಾಡ್ತೀರಾ. ಆಮೇಲೆ ಥಿಯರಮ್ ನೋಡಿ, BPT ಥಿಯರಮ್, ಥೇಲ್ಸ್ ಥಿಯರಮ್ ಅಥವಾ BPT ಥಿಯರಮ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಯಾವುದೆಲ್ಲ ಪಾಯಿಂಟ್ಸ್ ಇದೆ. ಬುಲೆಟ್ ಪಾಯಿಂಟ್ಸಲ್ಲಿ ಬರ್ತಿದ್ದಾರೆ, ಯಾವುದು ಕತೆ ಪುರಾಣ ಅದು ಇದು ಏನೂ ಇಲ್ಲ. ಮತ್ತು ನೋಡಿ ಸ್ಟಾರು ಕೂಡ ಹಾಕಿದ್ದಾರೆ, ಅದಾದಮೇಲೆ ಇದು, ಇದಾದಮೇಲೆ ಇದು. ಮತ್ತು ಈ ಲಾಸ್ಟ್ ಸ್ಟಾರ್ ಪಾಯಿಂಟ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಅದು ತುಂಬ ಜನ ಬರೆಯಲ್ಲ, ಅದು ಬರೆದ್ರೇ ನಿಮಗೆ 4 ಮಾರ್ಕ್ಸು ಬರೋವಂಥದ್ದು. ನೆಕ್ಸ್ಟ್ ನೋಡಿ 36 ಪ್ರಾಬ್ಲಮ್ ಆಗಿರಲಿ, 37 ಪ್ರಾಬ್ಲಮ್ ಆಗಿರಲಿ, ಎಷ್ಟು ಚೆನ್ನಾಗಿ ಗಿವನ್ ಬರೆದು ಟು ಫೈಂಡ್ ಏನು ಕಂಡುಹಿಡಬೇಕು ಅಂತ, ಏನು ಫೈಂಡ್ ಔಟ್ ಮಾಡಬೇಕು ಅಂತಲೂ ಕೂಡ ಬರೆದು ಅಂಡರ್ಲೈನ್ ಮಾಡಿದ್ದಾರೆ. ಅಂದರೆ ಅರ್ಥ ನೀವು ವ್ಯಾಲ್ಯೂಯೇಟರ್ಗೆ ಹೇಳ್ತಿರೋವಂಥದ್ದು, ನನ್ನ ಕ್ವಶನ್ ಅರ್ಥ ಆಗಿದೆ, ನನಗಿಲ್ಲಿ ಏನು ಆನ್ಸರ್ ಬರೀಬೇಕು ಅಂತಲೂ ಗೊತ್ತು, ನಾನು ಅದನ್ನು ಫೈಂಡ್ ಮಾಡಿದ್ದೀನಿ ನೋಡಿ ಅನ್ನೋದನ್ನು ನೀವು ಸರಳವಾಗಿ ಮತ್ತು ತುಂಬ ಒಳ್ಳೆ ರೀತಿಯಲ್ಲಿ ಅಲ್ಲಿ ಬರೆದು ತೋರಿಸಿದ್ದೀರಾ ಅಂತಲೇ ಅರ್ಥ. ನೆಕ್ಸ್ಟ್ ಕ್ವಶನ್ ನಂಬರ್ 38, 5 ಮಾರ್ಕ್ಸ್ ಕ್ವಶನ್ ನೋಡಿ. ಎಷ್ಟು ಚೆನ್ನಾಗಿ ಬರ್ದವ್ರೆ ನೋಡಿ ಅಲ್ಲಿ. ಇದು ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಲೆಸನಿಂದ ಬಂದಿರೋವಂಥದ್ದು. ಎಲ್ಲದನ್ನು ಫೈಂಡ್ ಔಟ್ ಮಾಡಿ ನಿಮಗೆ ಫೈನಲ್ ಆಗಿ ಆನ್ಸರನ್ನು ಬರೆದಿದ್ದಾರೆ. ದಟ್ ಈಸ್ ದ ಆನ್ಸರ್. ಫೈನಲ್ ಹೈಟ್ ಆಫ್ ದ ಟವರ್ ಅಂಡರ್ಲೈನ್ ಮಾಡಿ 124 ಮೀಟರ್ಸ್, ಅದನ್ನು ಬಾಕ್ಸ್ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಕ್ವಶನ್ ಅದರಲ್ಲೇ, ಅದು ಆಲ್ವೇಸ್ ಟ್ರಿಗ್ನೋಮೆಟ್ರಿ, ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಲೆಸನ್ನಿಂದ ನಿಮಗೆ ಒಂದು 4 ಮಾರ್ಕ್ಸ್ ಕ್ವಶನ್ ಏನು ಈ ಪ್ಯಾಟರ್ನಲ್ಲಿ 2026ಅಲ್ಲಿ ಏನು ಎಕ್ಸಾಮ್ ಬರಲಿಕ್ಕಿದೆ, 4 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ನಿಮಗೆ ಯಾವುದಿರುತ್ತೆ ಅಂದರೆ 4 ಮಾರ್ಕ್ಸ್ ಕ್ವಶನ್ಸಲ್ಲಿ ಒಂದು ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿಯಿಂದ ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ ಯಾವ್ದು ಬರುತ್ತೆ ಸರ್ ಅಂದರೆ ಫ್ರಮ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್. ಇದು ಓಲ್ಡ್ ಪೇಪರ್ ಇರೋದ್ರಿಂದ ಈಗಿನ ಈ ವರ್ಷದ ಪ್ಯಾಟ್ರನ್ ಏನಾಗಿದೆ, ಬ್ಲೂ ಪ್ರಿಂಟ್ ಪ್ರಕಾರ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. 5 ಮಾರ್ಕ್ಸ್ ಕ್ವಶನ್ ಪಕ್ಕ ಯಾವ ಲೆಸನಿಂದ ಕೊಡ್ತೀನಿ ಅಂತ ಅವರು 4 ಮಾಡಲ್ ಪೇಪರ್ಸಲ್ಲೂ ಕೂಡ ಹೇಳಿದ್ದಾರೆ, ಮತ್ತು ಬ್ಲೂ ಪ್ರಿಂಟ್ ಸಮೇತ ಅವರು ಕಳಿಸಿದ್ದಾರೆ. ಏನು 5 ಮಾರ್ಕ್ಸ್ ಕ್ವಶನ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಂದ ಬರುತ್ತೆ ಅಂತ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಸರ್ಫೇಸ್ ಏರಿಯಾ ವಾಲ್ಯೂಮ್ಸು ಲೆಸನ್ ಪ್ರಾಕ್ಟೀಸ್ ಮಾಡಬೇಕು. 5 ಮಾರ್ಕ್ಸ್ ಕ್ವಶನ್ನು ಅದು ಬಂದೇ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ನಿಮಗೆ ಏನು ಗ್ರಾಫ್ ಇತ್ತು, ಆ ಗ್ರಾಫನ್ನು ಕೂಡ ನೀವು ನೋಡ್ಬೋದು. ಯಾವ ರೀತಿಯಲ್ಲಿ ಗ್ರಾಫ್ ಡ್ರಾ ಮಾಡಬೇಕು ಅಂತಲೂ ಕೂಡ ನೀವು ಬಿಡಿಸ್ಬೇಕು ಅಂತ ಕೂಡ ನೀವು ಕಲ್ತಿರ್ತೀರ. ಸೊ ಇಷ್ಟು ಈ ವಿಡಿಯೋ ಅಲ್ಲಿ ನಾನು ಹೇಳಕ್ಕೆ ಬಯಸಿದ್ದು. ಬಿಕಾಸ್ ನೋಡಿ, ನೀವು ಯಾವಾಗ ನಿಮ್ಮ ಬುಕ್ಲೆಟಲ್ಲೂ ಕೂಡ ಯಾವ ರೀತಿಯಲ್ಲಿ ಬರೀಬೇಕು ಅಂತಲೂ ಕೂಡ ಫಸ್ಟ್ ಪೇಜಲ್ಲಿ ಇದೆ. ಆನ್ಸರ್ ಬುಕ್ಲೆಟಲ್ಲಿ ನಿಮ್ಮ ಇಂಗ್ಲೀಷ್ ಮೀಡಿಯಮ್ಮು ಯಾವುದು, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಯಾವುದು ಮತ್ತು ಸಬ್ಜೆಕ್ಟ್ ಕೋಡ್ ಕೂಡ ಬರೀಬೇಕು ನೀವು. ಆಮೇಲೆ ಇಲ್ಲಿ ಸೀರಿಯಲ್ ನಂಬರ್, ಆಮೇಲೆ ಗ್ರಾಫ್ ಶೀಟ್ ಎಷ್ಟು ಪೇಜಸ್ ಯೂಸ್ ಮಾಡಿದ್ದೀರಾ, ನಂಬರ್ ಆಫ್ ಪೇಜಸ್ ಯೂಸ್ಡ್ ಇನ್ ಆನ್ಸರ್ ಬುಕ್ಲೆಟ್ ಎಷ್ಟು ಅಕೌಂಟ್ ಮಾಡಿ ನಿಮ್ಗೆ ಅಲ್ಲಿ ಇರುತ್ತೆ, ಪೇಜ್ ನಂಬರ್ ಇರುತ್ತೆ, ಆ ಪೇಜ್ ನಂಬರನ್ನು ನೀವು ಅಲ್ಲಿ ಬರೀಬೇಕು. ಆಮೇಲೆ ಟೋಟಲ್ ಆಫ್ ನಂಬರ್ ಆಫ್ ಪೇಜಸ್ ಏನಿದೆ ಅಡಿಷ್ನಲ್ ತೊಗೊಂಡಿದ್ರೆ ಅಲ್ಲಿ ಬರೀಬೇಕಾಗುತ್ತೆ. ಬಟ್ ಅಡಿಷ್ನಲ್ ಇಲ್ದಲೇ ನೀವು ಆರಾಮಾಗಿ ಇದನ್ನು ಮುಗಿಸ್ಬೋದು. ಆಮೇಲೆ ನಿಮಗೆ ಫೈನಲ್ ಈ ರೀತಿಯಲ್ಲಿ ಯಾವ ಥರ 80 ಗ್ರ್ಯಾಂಡ್ ಟೋಟಲ್ 80 ಬಂದಿದೆ, 80 ಓನ್ಲಿ ಅಂತ, ಇದು ನಿಮಗೂ ಕೂಡ 80 ಔಟ್ ಆಫ್ 80 ಬರಲಿ ಅಂತ ನಾನು ಈ ಮುಖಾಂತರ ಎಲ್ರಿಗೂ ವಿಶ್ ಮಾಡ್ತೀನಿ. ಐ ವಾಂಟ್ ಟು ವಿಶ್ ಯು ಆಲ್ ವೆರಿ ಬೆಸ್ಟ್ ಆಫ್ ಲಕ್ ಫಾರ್ ಸ್ಕೋರಿಂಗ್ ಔಟ್ ಆಫ್ ಔಟ್ ಟು ಸ್ಕೋರ್ ಔಟ್ ಆಫ್ ಔಟ್ ಇನ್ ಯುವರ್ ಫೈನಲ್ ಎಕ್ಸಾಮ್. ಅದು ನನಗೂ ಖುಷಿ ಆಗುತ್ತೆ, ನಿಮಗೂ ಕೂಡ ನಿಮ್ಮ ಪೇರೆಂಟ್ಸ್ಗೂ ಕೂಡ ತುಂಬ ಖುಷಿ ಆಗುತ್ತೆ. ನೋಡಿ, ಮ್ಯಾಥಮೆಟಿಕ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ಕಷ್ಟ ಆಗಿರ್ಬೋದು, ಬಟ್ ಇಂಪಾಸಿಬಲ್ ಅಲ್ಲ. ಬಿಕಾಸ್ ನಾವು ಮ್ಯಾಥಮೆಟಿಕ್ಸ್ ಟೀಚರ್ಸ್ ಆಗಿರಲಿ ಅಥವಾ ಮ್ಯಾಥಮೆಟಿಕ್ಸ್ ರಿಸೋರ್ಸ್ ಪರ್ಸನ್ಸು ಎಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ, ಮ್ಯಾಥಮೆಟಿಕ್ಸನ್ನು ಯಾರು ಅರ್ಥ ಮಾಡ್ಕೋತಾರೆ ಎಲ್ಲರೂ ಕೂಡ ಸಾಲ್ವ್ ಮಾಡ್ತಾರೆ ಅಂತ. ನೋಡಿ, ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥದ್ದು ನಿಮ್ಮ ಕೈಯಲ್ಲಿ ಇರೋವಂಥದ್ದು. ನಮ್ಮ ಕೈಯಲ್ಲಿ ಜಸ್ಟ್ ನಾವು ಅದನ್ನು ಮೋಟಿವೇಟ್ ಮಾಡಿ ನಿಮ್ಮನ್ನು ಅಲ್ಲಿಗೆ ಪುಷ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. 80 ಮಾರ್ಕ್ಸ್ಗೆ 79 ಮಾರ್ಕ್ಸ್ ನಾವು ನಮ್ಮ ಕೈಯಿಂದ ನಿಮಗೆ ಬರ್ಸ್ಬೋದು. ಬಟ್ ಲಾಸ್ಟ್ 1 ಮಾರ್ಕ್ ಇದೆಯಲ್ಲ, ಅದು ನಿಮ್ಮ ಕೈಯಲ್ಲೇ ಇರುತ್ತೆ. 1 ಮಾರ್ಕ್ ಅಂದರೆ 1 ಮಾರ್ಕ್ ಕ್ವಶನ್ ಅಲ್ಲ ನಿಮ್ಮ ಕೈಯಲ್ಲಿರೋವಂಥದ್ದು. ಆ 1 ಮಾರ್ಕ್ಗೆ ನೀವು ಏನು ತಪ್ಪು ಮಾಡಲ್ವಲ್ಲ, ಅದೇ ನಿಮ್ಮ ಕೈಯಲ್ಲಿರೋವಂಥದ್ದು. ಆ ಸ್ಟೂಡೆಂಟ್ದು ಟ್ಯಾಲೆಂಟು ಆ ಮಕ್ಳ ಕೈಯಲ್ಲಿರುವಂಥದ್ದು ಆ ಲಾಸ್ಟ್ 1 ಮಾರ್ಕ್ಸ್.
ಸೊ ಆ ಲಾಸ್ಟ್ 1 ಮಾರ್ಕ್ಸ್ಗೋಸ್ಕರ ನೀವು ಎಷ್ಟೊಂದು ಪೇಪರ್ಸ್ ಬರೀಬೇಕು, ಎಷ್ಟೊಂದು ಎಕ್ಸಾಮ್ಸ್ ಬರೀಬೇಕು ಅಂತ ನಿಮಗೆ ಬಿಟ್ಟಿಂಥದ್ದು. ನೋಡಿ, ಒಂದು ಹೇಳ್ತಿದ್ದೀನಿ ಈ ವಿಡಿಯೋ ಅಲ್ಲೇ, ನೀವು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಹಾಕಿ ಯಾವ ರೀತಿಯಲ್ಲಿ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ. ಈ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಹೇಳಕ್ಕೆ ಬಯಸ್ತೀನಿ, ನೀವು ಔಟ್ ಆಫ್ ಔಟ್ ತೆಗಿಬೇಕು ಅಂದರೆ, ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ನೀವು 30 ಜಿಲ್ಲೆಗಳವೆ ನಮ್ಮ ರಾಜ್ಯದಲ್ಲಿ. ಸೊ 30 ಪೇಪರ್ಸ್ಗಳು ನಿಮಗೆ ಎಲ್ಲಾದರೂ ಅಟ್ಲೀಸ್ಟ್ ಪಾಸಿಬಲ್ ಇದ್ದರೆ ಟ್ರೈ ಮಾಡಿ. ನನ್ನ ಹತ್ರ ಇದೆ, ಬೇಕಂದರೆ ನಿಮ್ಗೆ ಬೇಕು ಅಂದರೆ ನೀವು ನನಗೆಲ್ಲರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ದಯವಿಟ್ಟು ನೆಕ್ಸ್ಟ್ ನಾನು ಖಂಡಿತ ಒಂದು ವಿಡಿಯೋ ಮಾಡಿ ಅದರಲ್ಲೂ 30 ಕ್ವಶನ್ ಪೇಪರ್ಸ್ ಯಾವ ಥರ ಇದೆ ಬೇರೆ ಬೇರೆ ತಾಲ್ಲೂಕುಗಳಿಂದ ನಾವು ಅದನ್ನು ತೆಗೆದು ಯಾವ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ. ಯಾವಾಗ ನೀವು 30 ಪೇಪರನ್ನು ಸಾಲ್ವ್ ಮಾಡ್ತೀರಾ, ಐ ಆಮ್ ಶೋರ್ ದಟ್ ಯು ಆರ್ ಗೋಯಿಂಗ್ ಟು ಸ್ಕೋರ್ ಔಟ್ ಆಫ್ ಔಟ್ ಇನ್ ಯುವರ್ ಫೈನಲ್ ಎಕ್ಸಾಮ್, ದಟ್ ಈಸ್ ಮ್ಯಾಥಮೆಟಿಕ್ಸ್ 80 ಔಟ್ ಆಫ್ 80 ಅನ್ನೋದು ನಮ್ಮ ಟಾರ್ಗೆಟು, ನಮ್ಮ ಚಾಲೆಂಜ್. ನನ್ನ ಸ್ಕೋರಿಂಗ್ ಪ್ಯಾಕೇಜು ಕೂಡ ನಾನು ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿದ್ದೆ, ಈ ಇಯರು ಕೂಡ ಸ್ವಲ್ಪ ಚೇಂಜಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಾಯ್ತಿದ್ದೀರಾ ಅಂದರೆ ಖಂಡಿತ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಕಮೆಂಟ್ ಮೂಲಕ ತಿಳಿಸಿ, ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.